ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. SIR ಡ್ಯೂಟಿ ಎಫೆಕ್ಟಿವ್ ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ಗೆ ಶೆಟ್. ಆಲ್ಮೋಸ್ಟ್ ಎಲ್ಲರಿಗೂ ಈ ವಿಚಾರ ಗೊತ್ತಿದೆ. ಕಳೆದ 3 ತಿಂಗಳಿಂದ ಸರ್ಕಾರ ಅದು ಏನು ಮಾಡ್ತಿದೆ, ಯಾರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಣ್ಣ ವಿಚಾರಣೆ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. SIR ಡ್ಯೂಟಿ ಅಂತ ಹೇಳಿ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಅದು ಏನು ಡ್ಯೂಟಿ ಕೊಟ್ಟಿದೆ, ಆಲ್ಮೋಸ್ಟ್ ಶಾಲೆಗಳು ಆರಂಭ ಆಗಿ 3 ತಿಂಗಳಾಯಿತು. ಜೂನ್ ಇಂದನೇ ಶಾಲೆಗಳು ಆರಂಭ ಆಗಿದೆ ಸರ್ಕಾರಿ ಶಾಲೆಗಳು. ಅದರಲ್ಲಿ ಏನಾಗ್ತಿದೆ ಅಂದರೆ SIR ಡ್ಯೂಟಿ ಅಂತ ಹೇಳಿ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಸರ್ಕಾರ ಬಳಸ್ಕೊಳ್ತಾ ಇದೆ. ಸರ್ಕಾರಿ ಶಾಲಾ ಶಿಕ್ಷಕರಿಗೆ BLOಗಳಂತ ಹೇಳಿ ಈ SIR ಡ್ಯೂಟಿಯಲ್ಲಿ ಕರಿತಾ ಇದ್ದಾರೆ. ಅವ್ರನ್ನ ನೇಮಕ ಮಾಡಿದೆ. ಅವರು ಮನೆ ಮನೆಗೆ ಹೋಗಿ SIR ಡ್ಯೂಟಿನ ಮಾಡಬೇಕು. ಕೇಂದ್ರ ಸರ್ಕಾರ ಚುನಾವಣೆ ಆಯೋಗ ಏನು ಮಾಡ್ತು ಅಂದರೆ, ಈ ಎಲೆಕ್ಷನ್ ಚುನಾವಣೆ ಇದರಲ್ಲಿ ಏನೇನು ಯಾರ್ಯಾರು ವಲಸೆ ಹೋಗಿದ್ದಾರೆ, ಯಾರು ಸತ್ತೋಗಿದ್ದಾರೆ, ಬೇರೆ ರಾಜ್ಯ ಅಂದ್ರೆ ಈ ರಾಜ್ಯದಲ್ಲಿ ವೋಟ್ ಹಕ್ಕನ್ನು ಉಪಯೋಗಿಸ್ಕೊಂಡು ಮತ್ತೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ವೋಟ್ ಹಕ್ಕನ್ನು ವಿನಿಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಕಲಿ ವೋಟರ್ಗಳನ್ನ ಮತದಾರ ಪಟ್ಟಿಯಿಂದ ತೆಗಿಬೇಕು ಅನ್ನೋ ಒಂದು ಉದ್ದೇಶದಿಂದ SIR ಡ್ಯೂಟಿಯನ್ನ ಸರ್ಕಾರ ಶಾಲಾ ಶಿಕ್ಷಕರಿಗೆ ಕೊಟ್ಟಿದೆ. 3 ತಿಂಗಳಿಂದ ಜೂನ್ ತಿಂಗಳಿಂದ ಇದೇನು ಆರಂಭ ಆಗಿದೆ. ಆಕ್ಚುಲಿ ಜುಲೈ 31ಕ್ಕೆ ಇದು ತನಿಖೆ ಮುಗಿಸ್ಬೇಕಾಗಿತ್ತು. ಈಗ ಮತ್ತೆ ಮುಂದೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಪ್ರತಿ ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕರು ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗಿ ಅವ್ರಿಗೆ 2 ಫಾರಂ ಕೊಡ್ತಾರೆ. ಆ ಫಾರಮನ್ನು ಫಿಲಪ್ ಮಾಡಿಸ್ಕೊಂಡು ಒಂದು ಅವ್ರ ಹತ್ರ ಇಟ್ಕೊತಾರೆ, ಒಂದು ಮತದಾರಕ್ಕೆ ಕೊಡ್ತಾರೆ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ ಅವ್ರನ್ನ ಮತದಾರ ಪಟ್ಟಿಯಿಂದ ತೆಗೆದು ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ SIR ಅನ್ನ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಎಸ್ಪೆಷಲ್ ಆಗಿ ಸರ್ಕಾರಿ ಶಾಲಾ ಶಿಕ್ಷಕರನ್ನ ಮಾತ್ರನೇ ಈ ಡ್ಯೂಟಿಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಕಳೆದ 3 ತಿಂಗಳಾಯಿತು ಶಾಲೆಗಳು ಪ್ರಾರಂಭ ಆಗಿ, ಮಕ್ಕಳಿಗೆ ಪಾಠ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ತಂದೆ ತಾಯಿಗಳಿಗೆ ಆತಂಕ ಆಗ್ತಾ ಇದೆ. ಏನು ಅಂದರೆ, ಖಾಸಗಿ ಶಾಲೆಗಳಲ್ಲಿ ಈಗಾಗಲೇ 3 ತಿಂಗಳಿಂದ ಸಾಕಷ್ಟು ಪಾಠ ಆಗಿದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಆಗ್ತಾ ಇಲ್ಲ. ಮಕ್ಕಳು ಹೋಗೋದು, ಮಧ್ಯಾಹ್ನದ ಬಿಸಿ ಊಟ ತಿನ್ನೋದು, ಆಟ ಆಡ್ಕೊಳ್ಳೋದು, ಮನೆಗೆ ಬರೋದು. ಅವರಿಗೆ ಒಂದು ಹೋಮ್ವರ್ಕ್ ಇಲ್ಲ, ಪಾಠ ಇಲ್ಲ, ಎಂಥದೂ ಇಲ್ಲ. ಈ ಮಕ್ಕಳು ತಂದೆ ತಾಯಿಗಳು ಏನು ಮಾಡಿದ್ದಾರೆ ಅಂದರೆ, ಸಂಬಂಧಿತ ಅಧಿಕಾರಿಗಳನ್ನು ಕೂಡ ಕೇಳಿದ್ದಾರೆ. ಕೆಲವು ಕಡೆ ನಮಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಪಾಠಗಳಿಗೆ ಅಂದರೆ, ಶಾಲಾ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ, ನಮ್ದೇನೂ ಇಲ್ಲ ತಾಯಿ, ನಮ್ಮದೇನೂ ತಪ್ಪಿಲ್ಲ, ಸರ್ಕಾರ ಏನು ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಶಿಕ್ಷಕರ ಕೈಯಲ್ಲಿ ಅಂತ ಹೇಳಿ. ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಕೆಲವು ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ, ನಮ್ಮ ರಾಜ್ಯ ಸರ್ಕಾರ ಹೇಳ್ತಿರೋದು ನಾವು ಹೇಳಿದ್ದನ್ನ ನೀವು ಮಾಡಬೇಕು, ನೀವು ಹೇಳಿದ್ದು ನಾವು ಕೇಳಲ್ಲ ಅಂತ ಉತ್ತರ ನಮಗೆ ಬರ್ತಾ ಇದೆ ಅಂತ ಹೇಳಿ ಕೆಲ ಅಧಿಕಾರಿಗಳು ಪೋಷಕರ ಹತ್ರ ಹೇಳಿದ್ದಾರೆ. ಇದು ಏನು ತೊಂದರೆ ಅಂದರೆ, ಎಲ್ಲರಿಗೂ ಗೊತ್ತಿರೋದೇ, ಮಕ್ಕಳಿಗೆ ಪಾಠ ಇಲ್ಲ ಅಂದರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರಗಳು ಪ್ರತಿ ಕಡೆನೂ ಹೇಳ್ತಾರೆ. ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ. ಅದರಂತೆ ಇತ್ತೀಚೆಗೆ ಕೆಲವರು ಇನ್ಸ್ಪಿರೇಷನ್ ಆಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಆಗ್ತಾ ಇರೋದು, ಈ ವರ್ಷ ಎಸ್ಪೆಷಲಿ ಈ ವರ್ಷ ತೊಂದರೆ ಆಗ್ತಾ ಇರೋದು ಮಕ್ಕಳಿಗೆ SIR ಇಂದ. ನಮ್ಮ ಕರ್ನಾಟಕದಲ್ಲಿ 5.55 ಕೋಟಿ ಮತದಾರರಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿ 1,33,00,000 ಮತದಾರರಿದ್ದಾರೆ. ಇಷ್ಟು ಮತದಾರರಲ್ಲಿ ಒಂದು ಶಿಕ್ಷಕರಿಗೆ 1000ರಿಂದ 1500 ಮತದಾರರನ್ನ ಕೊಟ್ಟಿದ್ದಾರೆ. ಅಂದ್ರೆ ಮನೆಗೆ ಹೋಗಿ ಆ ಶಿಕ್ಷಕರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ, ಕನ್ನಡದಲ್ಲಿರುತ್ತೆ ಅಪ್ಲಿಕೇಶನು, ಕನ್ನಡದಲ್ಲಾದರೂ ಫಿಲ್ ಮಾಡ್ಬೋದು, ಇಂಗ್ಲೀಷಲ್ಲಾದರೂ ಫಿಲ್ ಮಾಡ್ಬೋದು, ನಿಮ್ಮ 2022 ಮಾಹಿತಿ ಕೊಡಿ ಅಂತ ಹೇಳಿ ಸರ್ಕಾರ ಹೇಳಿದೆ. ಅದರಂತೆ ಶಿಕ್ಷಕರು ಮನೆಗಳಿಗೆ ಹೋಗಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅದೇ ಕೆಲಸದಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಅನಿವಾರ್ಯ ತುರ್ತು ಇದ್ದು ಅವರು ಶಾಲೆಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಸಹಿ ಮಾಡಬೇಕು, ಮತ್ತೆ ಬಂದು ಇದೇ ಕೆಲಸನೇ ಮಾಡಬೇಕು. ಅವರು ಶಾಲೆಯಲ್ಲಿ ಪಾಠ ಅಂತೂ ಮಾಡ್ತಾ ಇಲ್ಲ. ಈಗ ಒಂದೊಂದು ಕಡೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು, ಮತ್ತೆ ಕೆಲವು ಏರಿಯಾಗಳಲ್ಲಾಗಿರ್ಬೋದು, ಕೆಲವರು ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಾರೆ, ಕೆಲವರು ಕೆಲಸಗಳಿಗೆ ಹೋಗಿರ್ತಾರೆ. ಬೆಳಗ್ಗೆನೆ ಒಂದೊಂದು ಮನೆಗೆ 4-5 ಸಲ ತಿರುಗಬೇಕಾಗ್ತಾ ಇದೆ. ಯಾರಿಗೆ? ಸರ್ಕಾರಿ ಶಾಲಾ ಶಿಕ್ಷಕರು BLO ಅಂತ ಏನು ನೇಮಕ ಮಾಡಿದೆಯಲ್ಲ, ಅವರು ಒಂದೊಂದು ಮನೆಗೆ 2-3 ಸಲ ಹೋಗಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ.
ಶಿಕ್ಷಕರಿಗೆ ಹೇಗಾಗಿದೆ ಅಂದರೆ ಮುಂದೆ ಬಾವಿ ಹಿಂದೆ ಕೆರೆ ಅನ್ನಂಗೆ ಆಗ್ಬಿಟ್ಟಿದೆ. ಮಾಡಲ್ಲ ಅಂದರೆ ಅವರ ಕೆಲಸಕ್ಕೇನೆ ತೊಂದರೆ ಆಗುವಂಥ ಪರಿಸ್ಥಿತಿ ಸರ್ಕಾರ ನೇಮಕ ಮಾಡಿದೆ. ಇವಾಗ ಏನಾಗ್ತಿದೆ, ಯಾವ ರೀತಿ ಆಗ್ತಾ ಇದೆ ಅಂದರೆ, ಸರ್ಕಾರಿ ಶಾಲೆಗಳು ಅಂದರೆ ಸರ್ಕಾರಕ್ಕೆ ಗಮನ ಇಲ್ಲ ಅಂದರೆ ಪೋಷಕರಿಗೆ ಏನಿರುತ್ತೆ, ಅದಕ್ಕೆ ಇಂಥವೆಲ್ಲ ಕಾರಣಗಳು ಬರ್ತವೆ ಅನ್ನೋ ಒಂದು ಆಲೋಚನೆಯಿಂದಾನೆ ಬಡವರಾದರೂ ಪರವಾಗಿಲ್ಲ, ಖಾಸಗಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ತಂದೆ ತಾಯಿಗಳಲ್ಲಿ ಕ್ರಿಯೇಟ್ ಆಗಿದೆ. ಅದು ಸರ್ಕಾರಕ್ಕೆ ಒಂದು ಮನವಿ, ಮುಗಿಸಿ ಆದಷ್ಟು ಬೇಗ ಇದನ್ನ. ತುಂಬ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಪಾಠ ಇಲ್ಲ. 10ನೇ ಕ್ಲಾಸು ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ 1,000 ಮಕ್ಕಳು 900 ಮಕ್ಕಳು ಓದ್ತಾ ಇದ್ದಾರೆ. ಒಬ್ಬ ಟೀಚರ್ನ ಕೊಟ್ಬಿಟ್ಟು ನೀವು ಪಾಠ ಮಾಡಿ ಅಂದರೆ ಎಲ್ಲರನ್ನ BLOಗಳು ಮಾಡಿ ಕಳಿಸಿದ್ರೆ ಟೀಚರ್ ಒಬ್ಬರು ಪಾಠ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ರೀತಿ ಮುಂದೆ ಒರೆಸ್ಕೊಂಡೋದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಶಿಕ್ಷಣದಿಂದ ದೂರ ಆಗ್ತಾರೆ. ಅವರು ಪರೀಕ್ಷೆಗಳಲ್ಲಿ ಕೂಡ ಉತ್ತೀರ್ಣತೆ ಕಡಿಮೆ ಆಗುತ್ತೆ. ಸರ್ಕಾರ ದಯವಿಟ್ಟು ಗಮನ ಹರಿಸಬೇಕು. ಇದೇನು SIR ಇದೆಯಲ್ಲ, ಅದರಿಂದ ಬೇಗ ಸರ್ಕಾರಿ ಶಾಲಾ ಶಿಕ್ಷಕರನ್ನ ವಿಮುಕ್ತಗೊಳಿಸಿ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಮ್ಮ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.